ಮಾಡ್ತಾರೆ. ಸಿಎಂ ವಿಚಾರ ಅಂತ ಬಂದಾಗ ಸರ್ ರಾಜಣ್ಣರವರು ಸ್ಟಾರ್ಟ್ ಹೇಳಿದ್ದು ಸಿಎಂ ಬದಲಾಗಬಹುದು ಅಂತ, ಈಗ ಎಲ್ಲಿಗೆ ಬಂದು ನಿಂತಿದ್ದಾರೆ ಪರಮೇಶ್ವರ್ ಅವರು ಸಿಎಂ ಆಗಲಿ ಅಂತ ರಾಜಣ್ಣರವ್ರು ಹೇಳಿರೋದನ್ನ ಇವಾಗ ಯಾವ ತರ ವಿಮರ್ಶೆ ಮಾಡ್ತಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವ್ರು ಕೆಳಗಡೆ ಇಳಿಬೇಕು ಅನ್ನೋ ಆಸೆ ಏನಾದ್ರು ರಾಜಣ್ಣರವ್ರಿಗೆ ಇದೆಯಾ ಅನ್ನೋ ಥರ? ಅದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದು ವ್ಯಾಖ್ಯಾನ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ವಿಶ್ಲೇಷಣೆ ಮಾಡ್ತಾರೆ. ಅದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ಬರೋದಿಲ್ಲ. ಕ್ಲೇಮ್ ಮಾಡ್ತಿದ್ರಿ ಸರ್, ಅವ್ರಿಗಿಂತ ಮುಂಚೆ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ 8 ವರ್ಷ ಇದ್ದೆ ಅಂತ ಸೀನಿಯಾರಿಟಿ ಕ್ಲೇಮ್ ಮಾಡ್ತಿದ್ದೆ. ಈಗ ಯಾಕೆ ಸರ್ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ರಲ್ಲ? ನಾನೇನು ಸೈಲೆಂಟ್ ಆಗಿಲ್ಲಪ್ಪ, ಏನು ನಾನು ದಿನ ಟಾಮ್ ಹೊಡ್ಕೊಂಡು ಓಡಾಡಲ್ಲ. ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ನವರು ಇದ್ದಾರೆ, ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಹೇಳಿಕೆಗಳು ಕೊಟ್ಕೊಂಡು ಮಾಧ್ಯಮದ ಮೂಲಕ ನಾನೇನು ಆಗುವುದಕ್ಕಾಗೋದಿಲ್ಲ. ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಆಗಲಿ ಅಥವಾ ಅವ್ರನ್ನ ಮುಂದುವರಿಸಬೇಕು ಅಂತ ಪ್ರಸ್ತಾವನೆ ಆಗಲಿ, ಇವ್ರುಗಳ ಬಗ್ಗೆ ನಾವು ಚರ್ಚೆ ಮಾಡಿ ಏನಾಗ್ತದೆ? ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ನಾವು ಮಾಡೋದಿಲ್ಲ, ಅವರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ನಮಗೆ ಗೊತ್ತಿರೋ ಹಾಗೆ, ನನಗೆ ಗೊತ್ತಿರೋ ಹಾಗೆ ಅವ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆ ಟೈಮಲ್ಲಿ ನೀವೇನು ಸಮಯ ಆಗಲಿ ಅಥವಾ ಯಾವುದು ನಿಗದಿ ಮಾಡಿರೋದು ನಮಗೆ ಯಾರಿಗೂ ಗೊತ್ತಿಲ್ಲಪ್ಪ. ನಮ್ಗೆ ಯಾರೂ ನಮಗೆ ಜನರಲ್ ಸೆಕ್ರೆಟರಿ ಆಗಲಿ ಹೈಕಮಾಂಡ್ನವ್ರು ಯಾರೂ ನಮಗೇನು ಹೇಳಿಲ್ಲ ಸರ್. ಆದರೂ ಈಗ ಹೇಳಿಲ್ಲ ಅಂತ ಹೇಳ್ತೀರಾ, ಅಟ್ಲೀಸ್ಟ್ ಯಾರು ಒಬ್ರು ಕ್ಲಾರಿಟಿನಾರು ಕೊಡಬೇಕಲ್ಲ, ಮಾಡ್ತೀವಾ ಚೇಂಜಸ್ ಇಲ್ವಾ ಅಂತ. ಅಲ್ಲ, ಆ ಪ್ರಶ್ನೆ ಇದ್ರೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಪ್ರಶ್ನೆನೇ ಇಲ್ಲ ಅಂದ್ರೆ ಯಾರು ಕ್ಲಾರಿಫಿಕೇಶನ್? ಸುಮ್ಮನೆ ಹೇಳ್ತಾರ? ಅಲ್ಲಲ್ಲ, ಸುಮ್ಮನೆ ಹಂಗಲ್ಲ. ಈಗ ನಾನು ಎಷ್ಟೇ ಹೇಳೋದು, ಪ್ರಶ್ನೆ ಯಾರು ಎತ್ತಿದ್ದಾರೆ? ಪ್ರಶ್ನೆ ಯಾರು ಹೇಳಿದ್ದಾರೆ ಹೇಳಿ? ಬದಲಾವಣೆ ಆಗಲಿ ಅಥವಾ ಇನ್ನೊಬ್ಬರನ್ನ ಮಾಡೋ ವಿಚಾರದಲ್ಲಾಗಲಿ ಯಾರು ಹೇಳಿದ್ದಾರೆ? ನೆನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ನಾನೇನು ಬದಲಾವಣೆ ಕೇಳಿಲ್ಲ ನಾನು ಯಾವತ್ತೂ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಈ ಪ್ರಶ್ನೆ ಎಲ್ಲಿಂದ ಬಂದಿದೆ? ಯಾರು ಅದಕ್ಕೆ ಉತ್ತರ ಕೊಡೋದಕ್ಕೆ ಯಾರು ಈ ಪ್ರಶ್ನೆ ಹಾಕಿರೋರು ಯಾರು? ರಾಜಣ್ಣವ್ರ ವಿಚಾರ ಸರ್, ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು, ಈ ನಮ್ಮ ಜಿಲ್ಲೆ, ನನಗೆ ಸ್ನೇಹಿತ, ನಾವೆಲ್ಲ ಒಟ್ಟಿಗೆ ನಾವು ಓದ್ದವರು, ಸ್ವಾಭಾವಿಕವಾಗಿ ಅಭಿಮಾನ ಇರುತ್ತೆ. ತುಮಕೂರಿಗೆ ಒಂದು ಅವಕಾಶ ಇದ್ದರೆ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ತಪ್ಪು ಏನು ಕಾಣಿಸ್ತಿಲ್ಲ ನನಗೆ.